ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಹೊಸವಂಟಮುರಿಯ ಮತಗಟ್ಟೆಯಲ್ಲಿ ಕುಡುಕನೊಬ್ಬನ ಪಿಕಲಾಟ. ಗ್ರಾಮದ ಮತಗಟ್ಟೆಯಲ್ಲಿ ಕುಡುಕನ ಹೆಸರು ಇಲ್ಲದೆ ಹೋದ್ರೂ ಮತದಾನ ಮಾಡಲು ಪಟ್ಟು ಹಿಡಿದ ಕುಡುಕ. ಸಿಡಿ ರಾಜಕಾರಣ ಕೆಟ್ಟ ಸಂಸ್ಕೃತಿಯಾಗಿದೆ. ಸಿದ್ದರಾಮಯ್ಯ ಗೃಹ ಸಚಿವ ಇದರಲ್ಲಿ ಸಿಲುಕಿಸಬಹುದು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ. ಪುಟ್ಟ ಮಗುವಿನೊಂದಿಗೆ ಸೇವೆ ಸಲ್ಲಿಸಿದ ಮಹಿಳಾ ಪೊಲೀಸ್ ಪೇದೆ. ಮಗುವನ್ನ ಹೆಗಲ ಮೇಲೆ ಹೊತ್ತು ಸುಮಾರು 8 ಗಂಟೆಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಫಾತಿಮಾ ಶೇಖ್. ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮಂಗಳವಾರ ಸರದಿ ಸಾಲಿನಲ್ಲಿ ನಿಂತು ಮತ ಮಾಡಿದ್ರು. ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮಂಗಳವಾರ ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ರು. ಜಗದೀಶ್ ಶೆಟ್ಟರ್ಗೆ ಸಂಸದೆ ಮಂಗಳಾ ಅಂಗಡಿ, ಶ್ರದ್ಧಾ ಶೆಟ್ಟರ್, ಸಂಕಲ್ಪ ಶೆಟ್ಟರ್ ಸಾಥ್ ನೀಡಿದ್ರು. ಇಲೆಕ್ಷನ್ನು ಭಾಳ ಒಳ್ಳೆಯ ರೀತಿಯಿಂದ ಮತದಾನ ನಡೀತಾ ಇದೆ. ಏನೋ ಒಂದು ಅವೇರ್ನೆಸ್ ಕ್ಯಾಂಪ್ ಆಗಿತ್ತಲ್ಲ, ದೊಡ್ಡ ಪ್ರಮಾಣ ಮತದಾನ ಕಡ್ಡಾಯ ಮತದಾನ ಮಾಡಬೇಕಂತೇಳಿ ಆ ರೀತಿ ಇವತ್ತು ಎಲ್ಲರೂ ಬೆಳಿಗ್ಗೆದೇ ಬಹುಶಃ 7 ಗಂಟೆಯಿಂದಲೇ ಕ್ಯೂ ಹಚ್ಚಿ ಇವತ್ತು ಓಟ್ ಹಾಕ್ತಾಯಿದ್ದಾರೆ. ನೋಡಿದರೆ ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಎಳ್ಳೂರ್ದಾಗ ಬಿ ಜೆ ಪಿ ಕಾಂಗ್ರೆಸ್ ಅಂತ ಜಾಸ್ತಿ ನಿಮ್ಮ ಬಿ ಜೆ ಪಿ MES ಜಾಸ್ತಿ ಇದ್ದು ಅದು MES ಆ ಕಡೆ ವೋಟಿಂಗ್ ಜಾಸ್ತಿ ಆಗ್ತದೆ ಅಂತ ಎಲ್ಲ ನೋಡಿ, ಯಾವುದೇ ಒಂದು ಏರಿಯಾದ್ದು ನಾವು ಕನ್ಸಿಡರ್ ಮಾಡಿ ಎಂಟೈರ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವರಿಗೆ ನಮಗೆ ಒಂದು ದೊಡ್ಡ ಪ್ರಮಾಣದ ಬೆಂಬಲ ಇದೆ. ಓವರಾಲ್ ರಿಸಲ್ಟು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರ್ತದೆ. ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀನಿ. ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀನಿ. ಆ ಇಶ್ಯೂ ಪ್ರಜ್ವಲ್ ರೇವಣ್ಣ ಇಶ್ಯೂ ಈ ಚುನಾವಣೆ ಫಲಿತಾಂಶ ಇದರಲ್ಲಿ ಡಿಬೇಟು ಇಲ್ಲ. ಅದ್ರ ಬಗ್ಗೆ ಜನನೂ ವಿಚಾರ ಮಾಡ್ತಾಯಿಲ್ಲ. ಅದು ಇಂಡಿಪೆಂಡೆಂಟ್ ತನಿಖೆ ನಡೀತಿದೆ. ಅದರದ್ದು ಇಶ್ಯೂ ಇಂಪ್ಯಾಕ್ಟ್ ಈ ಒಂದು ಚುನಾವಣೆಯಲ್ಲಿ ಇಲ್ಲ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಜಯನಗರದ ಸರ್ಕಾರಿ ಮರಾಠಿ ಪ್ರಾಥಮಿಕ ಶಾಲೆಯ ಬೂತ್ ನಂಬರ್ 61ರಲ್ಲಿ ಕುಟುಂಬ ಸಮೇತ ಆಗಮಿಸಿ ಮತದಾನ ಮಾಡಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಜಯನಗರದ ಸರ್ಕಾರಿ ಮರಾಠಿ ಪ್ರಾಥಮಿಕ ಪಾಠಶಾಲೆಯ ಬೂತ್ ನಂಬರ್ 61ರಲ್ಲಿ ಕುಟುಂಬ ಸಮೇತ ಆಗಮಿಸಿ ಮತದಾನ ಮಾಡಿದ್ರು. ಲೋಗೋ ತಗೊಂಡ್ರಿ ಲೋಗೋ ತಗೊಂಡ್ರಿ ಸರ್. ಭಾರತ ದೇಶದ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ. ಸರ್ ಲೋಗೋ ಹೆಬ್ಬಾಳ್ಕರ್ ನನ್ನ ಸುಪುತ್ರನ ಮತದಾನ ಬಳಿಕ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಭಾರತ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಮತದಾನದ ಹಬ್ಬ. ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು, ಉತ್ತಮ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಎಂದರು. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸಿಡಿ ರಾಜಕಾರಣ ಕೆಟ್ಟ ಸಂಸ್ಕೃತಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಇದರಲ್ಲಿ ಸಿಲುಕಿಸಬಹುದು. ಅವರು ಎಚ್ಚರಿಕೆಯಿಂದ ಇರಬೇಕು ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ನೀಡಿದ್ರು. ನನ್ನ ಸಿಡಿ ಪ್ರಕರಣದಲ್ಲಿ ಮೊದಲೇ ನಾನು ಎಲ್ಲರಿಗೂ ಪಕ್ಷಾತೀತವಾಗಿ ಮನವಿ ಮಾಡಿದ್ದೆ. ಇದರ ಹಿಂದೆ ಡಿಕೆ ಶಿವಕುಮಾರ್ನ ಕೈವಾಡ ಇದೆ ಎಂದು ಯಾರೂ ನಂಬಿರಲಿಲ್ಲ. ಈಗ ಹಾಸನ್ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಉನ್ನತ ಮಟ್ಟದ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಎಂದು ಗೋಕಾಕ್ನಲ್ಲಿ ಮತದಾನ ಮಾಡಿದ ಬಳಿಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೊಬೈಲ್ ಹಿಂದೆ ತಗೋರಿ ಸರ್. ಮತದಾನ ಈಗಾಗಲೇ ಮತದಾನ ಪ್ರಾರಂಭ 2ನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತವೆ. ನಮ್ಮ ಎಲ್ಲ
28 ಕ್ಷೇತ್ರದಲ್ಲಿ 22-24 ಸೀಟ್ನ ಗೆದ್ದು ಆತ್ಮವಿಶ್ವಾಸ ಹೇಳಕ್ಕೆ ಬಯಸುತ್ತೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡೊಟ್ಟು 22-24 ಬರ್ತಕ್ಕೆ ಸ್ಪೆಸಿಫಿಕ್ ಹೇಳೋದು ಬೇಡ, ಯಾಕೆ ಮತದಾನಕ್ಕೆ ಅಪಮಾನ ಆಗ್ತದೆ. ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಮಾಡಿದಂಥ ಅದಕ್ಕೆ 400 ಅಂದಲ್ಲ, ಅದಕ್ಕಿಂತ ಹೆಚ್ಚಿಗೆ ಬರ್ತಾವಂತ ಅತಿ ಆತ್ಮವಿಶ್ವಾಸ ಹೇಳಕ್ಕೆ ಬೆಳಗಾವಿ ಯಾಕಂತಂದ್ರೆ ಗೋಕಾಕ ಅರಬಾವಿ ದಕ್ಷಿಣ ಭಾಳ ಹೋಪ್ಸಿದೆ. ನೋಡ್ರಿ, ಜೊತೆಗೆ ಏನು ಆಗ್ಬೋದು ಸರ್? ನನ್ನ ಇಲೆಕ್ಷನ್ಗೆ ರಾಜಕೀಯ ನಡೆ ನನ್ನ ವಿರೋಧಿಗಳ ಪ್ರಬಲರು. ಮೊದಲಿಂದ ನಾನು ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ಗಿಂತ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀನಿ. ಯಾರು ಕೆಳಮಟ್ಟ ಮಾತಾಡಿದ್ರೆ ಅದು ಅವರ ಹತಾಶ ಭಾವನೆ. ನಾವು 2 ಲಕ್ಷ ತುಂಬಲಿಕ್ಕೆ ಅಂದ್ರೆ ಹತಾಶ ಭಾವನೆ ತಿಳ್ಕೊಳ್ಳೋದು. ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ, ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಎಲ್ಲರಿಗೂ. ಜಗದೀಶ್ ಶೆಟ್ಟರ್ ಗೆದ್ದೆ ರೀ ನಮ್ಮ ನಮ್ಮ ಆತ್ಮವಿಶ್ವಾಸ ಭಾರತೀಯ ಜನತಾ ಪಾರ್ಟಿ ದೇಶದ ಉತ್ತರ ಮೂಲೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶ್ರಯ ಮಾಡೋದು ನಾವು ವಿಶ್ವಾಸ. ಈ ಬಾರಿ ಹಣದ ಸಾಕಷ್ಟು ನೋಡ್ರಿ, 500,000 ಓಟ್ ಕೊಟ್ಟು ಗೆದ್ದರೆ ದಿನ ಒಬ್ಬ MLA ಮತ್ತು MP ಹಾಕ್ತಾರೆ. ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ. ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ಪ್ರಮಾಣ ತರ್ತಾರೆ. ಕ್ಯಾಂಡಿಡೇಟ್ ಆತ್ಮವಿಶ್ವಾಸ ಜಾಸ್ತಿ ರೊಕ್ಕ ಹಂಚೋದಿಲ್ಲ, ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಹಂಚೋಲ್ಲ, ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ರೊಕ್ಕ ಹಂಚೋಲ್ಲ. ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋಲ್ಲ. ಈಗ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ರು ಈ ಚುನಾವಣೆ. ಅದನ್ನು ಬೇಡ. ಈಗ ನಾವು ಜೂನ್ 4 ನಂತರ ಮಟ್ಟ ಯಾವುದೂ ವಿಷಯ ಮಾಡೋದು ಬೇಡ. 4 ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ಉತ್ತರ ಹೇಳ್ತೀನಿ. ಸರ್, 1 ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ, ರಾಜಕಾರಣ ವಿಚಾರದಲ್ಲಿ CD ಫ್ಯಾಕ್ಟರಿ ಇದೆ ಅನ್ನುವಂಥದ್ದು. 1 ವರ್ಷದ ಒಳಗೆ ಅದು ರಿಸಲ್ಟ್ ಯಾರು ಈಗ ಹೆಸರು ತಗೋದಿಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡ್ರು, ನಂದು ಆಲ್ಕಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರು ಬಂದಿದೆ, ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತ್ತೀಚೆಗೆ ಆಡಬೇಕಲೇ ಅವ್ರ ಕೈ ಮುಗಿ ಕೇಳ್ಕೊತೀನಿ ನಾನು. ಸರ್, ಈಗ ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂಥದ್ದು DK ಶಿವಕುಮಾರ್ ಅವರೇ ಮಾತಾಡಿ. ಅಲ್ಲ ಸ್ವಾಮಿ, 14 ಅದು ಸುತ್ತಾಗೈತೆ. ಅದು ನಂತರ ನೇರವಾಗಿದೆ ಅಲ್ಲ, ನನ್ನ ಕಡೆ ನೇರವಾಗಿದೆ. ಯಾವ್ದು ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ, ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ DK ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ, ನನ್ನ ಕಡೆ ಇದೆ ಯಾವಾಗ. ಆದರೆ ಸುಮ್ಮನೆ ಮೀಡಿಯಮ್ ಎಲ್ಲ CBI ಕೋರ್ಟ್ ಕೊಡ್ತೀವಿ. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ, ಇವು SIT ಬಗ್ಗೆ ವಿಶ್ವಾಸ ಇಲ್ಲ. ಅವರು CBI ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಂದರೆ CBI ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಾನಿಟರ್ ಮಾಡಬೇಕು. CBI ಇರಲಿ ಯಾವುದೇ ಕೇಂದ್ರ ನೋಡಿರಿ. ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡಿದ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಿನ ಫಿಕ್ಸ್ ಆಗುತ್ತೆ. ಸರ್, ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡಿರಿ, 4ನೇ ತಾರೀಕು ಹೇಳ್ತೀನಿ. ಬರೀ DK ಶಿವಕುಮಾರ್ ಅಲ್ಲ, ನಮ್ಮೂರು ಹತ್ರ ಇದ್ದಾರೆ. ಆಮೇಲೆ 4ನೇ ತಾರೀಕು ನಂತರ ಅದು ಬೇರೆ ಪರ್ಸನ್. ರಾಜಶೇಖರ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಮತದಾನ ಆರಂಭವಾಗಿದ್ದು, ವಿಶ್ವೇಶ್ವರಯ್ಯ ನಗರದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾರರು ಆಗಮಿಸಿ ತಮ್ಮ ಮತವನ್ನ ಮಾಡಿದ್ರು. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಮತದಾನದ ಪ್ರಕ್ರಿಯೆ ಆರಂಭವಾಗಿದ್ದು, ಇಲ್ಲಿನ ವಿಶ್ವೇಶ್ವರಯ್ಯ ನಗರದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾರರು ಆಗಮಿಸಿ ತಮ್ಮ ಮತವನ್ನ ಚಲಾಯಿಸಿದ್ರು. ಲೋಕಸಭಾ ಚುನಾವಣೆ ಮತದಾನ ಮಹತ್ವವಾಗಿದ್ದು, ಜಿಲ್ಲಾಡಳಿತವು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज,
अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಕ್ಷೇತ್ರಗಳ ಅಡಿಯಲ್ಲಿ ಬರುವ ಎಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಸಾರ್ವತ್ರಿಕ ರಜೆಯನ್ನ ಘೋಷಿಸಿದ ಹಿನ್ನೆಲೆ ಮಂಗಳವಾರ ಬೆಳಗ್ಗೆ ಮತದಾನ ಪ್ರಕ್ರಿಯೆ ಚುರುಕುಗೊಂಡಿದೆ. ಲೋಕಸಭಾ ಕ್ಷೇತ್ರಗಳ ಅಡಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲೆಗಳು, ಕಾಲೇಜುಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಸಾರ್ವತ್ರಿಕ ರಜೆಯನ್ನ ಘೋಷಿಸಿದ ಹಿನ್ನೆಲೆ ಮಂಗಳವಾರ ಬೆಳಗ್ಗೆ ಮತದಾನದ ಪ್ರಕ್ರಿಯೆ ಚುರುಕುಗೊಂಡಿದೆ. ಮತದಾನ ಮಾಡುವ ಜನರಿಗಾಗಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಸೆಲ್ಫಿ ಕಾರ್ನರ್ ಮಾಡಿದ್ದು, ಮತದಾನ ಮಾಡಿದ ಬಳಿಕ ಎಲ್ಲವೂ ಸೆಲ್ಫಿ ತೆಗೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ. ವಿನೋದ್ ಕೋಲ್ಕರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಹೊಸ ವಂಟಮುರಿಯ ಮತಗಟ್ಟೆಯಲ್ಲಿ ಕುಡುಕನೊಬ್ಬ ಪಿಕಲಾಟದಿಂದ ಮತದಾರರು ನಗೆಗಡಲಲ್ಲಿ ತೇಲಾಡಿದ್ರು. ಹೊಸ ವಂಟಮುರಿ ಮತಗಟ್ಟೆಯಲ್ಲಿ ಕುಡುಕನನ್ನ ಹೊರಹಾಕಲು ಪೊಲೀಸರು ಹರಸಾಹಸ ಪಟ್ಟರು. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಹೊಸ ವಂಟಮುರಿಯ ಮತಗಟ್ಟೆಯಲ್ಲಿ ಕುಡುಕನೋರ್ವನ ಪಿಕಲಾಟದಿಂದ ಮತದಾರರು ನಗೆಗಡಲಲ್ಲಿ ತೇಲಾಡಿದ್ರು. ಮಂಗಳವಾರ ಹೊಸ ವಂಟಮೂರಿ ಗ್ರಾಮದ ಮತಗಟ್ಟೆಯಲ್ಲಿ ಕುಡುಕನ ಹೆಸರು ಇಲ್ಲದೆ ಹೋದ್ರೂ ಮತದಾನ ಮಾಡಲು ಪಟ್ಟು ಹಿಡಿದ ಘಟನೆ ನಡೆಯಿತು. ಆತನನ್ನ ಹೊರಹಾಕೋಕೆ ಪೊಲೀಸರು ಹರಸಾಹಸ ಪಟ್ಟರು. ಯಾವ್ದು ಕಾಲ ಇದು ಒಂದ ಇದ್ರ ಮ್ಯಾಗ ಜೀತಾರತನ್ನ ಇದು ಒಂದ ಯಾವ್ರ ಅವನಿ ಯಾವ್ರ ಒಂಟಮಗಾರ್ರಿ ಅಶೋಕ ನಗರ ನಮ್ಮದು ಆಯ್ತು. ಮತ್ತೆ ವೋಟಿಂಗ್ ಮಾಡ್ಲಿಲ್ಲ ಏನ? ಯಾಕ ಯಾಕೆ ಮಾಡಿಲ್ಲ? ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ಬೆಂಬಲ ಸಿಕ್ಕಿದೆ. ಮತದಾರರು ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಎಂದು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ಬೆಂಬಲ ಸಿಕ್ಕಿದೆ. ಮತದಾರರು ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಎಂದು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ಯಾವ ರೀತಿ ಇದೆ ಮೇಡಮ್ ರೆಸ್ಪಾನ್ಸ್? ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ರೀ. ಇವತ್ತು ವೋಟಿಂಗ್ ಕೂಡ ನಾನು ಎಲ್ಲರೂ ಸ್ಪೀಚಲ್ಲಿ ಅಪೀಲ್ ಮಾಡಿದ್ದೆ, ಎಲ್ಲರೂ ತಪ್ಪದೇ ಮತದಾನ ಮಾಡಿ ಅಂತ. ಸೊ ಈಗಾಗಲೇ ನಾನು ಎಲ್ಲ ಬೂತ್ಗಳಲ್ಲಿ ವಿಸಿಟ್ ಮಾಡ್ತೀನಿ. ವೋಟಿಂಗ್ ಹೇಗಿದೆ ಅಂತ
ಇನ್ನ ಜಾಸ್ತಿ ಪರ್ಸೆಂಟೇಜ್ ಇನ್ನು ಮುಂದೆ ಆಗ್ಬೋದು ಅನ್ಸುತ್ತೆ, ಮೇ ಬಿ 11 ಮತ್ತು ಆಮೇಲೆ ಮೇ ಬಿ ಬಹುಶಃ ಮಧ್ಯಾಹ್ನ ಕಡಿಮೆ ಆಗ್ಬೋದು. ಮತ್ತು ಐ ಥಿಂಕ್ ಲಾಸ್ಟ್ ಕೊನೆ ಸಲದಲ್ಲಿ ಎಲ್ಲರೂ ಜಾಸ್ತಿ ಪರ್ಸೆಂಟೇಜ್ ಆಗುತ್ತೆ ಅನ್ಸುತ್ತೆ. ಫಸ್ಟ್ ಪೇಜ್ದಲ್ಲಿ 69% ಆಗಿದೆ, ಸೆಕೆಂಡ್ ಪೇಜ್ದಲ್ಲಿ ಅದಕ್ಕಿಂತ ಹೆಚ್ಚಾಗೋದು. ಇವತ್ತು ಬೆಳಗಿನ ವಾತಾವರಣ ನೋಡಿದ್ರೆ ಇನ್ನೂ ಕಡಿಮೆ ಇದೆ, ಅದನ್ನು 14% ದಾಟ್ತಾ ಇಲ್ಲ. ಇನ್ನೂ ಬರ್ಬೋದು ಅನ್ಸುತ್ತೆ. 10-11 ಗಂಟೆ ಎಲ್ಲ ತಮ್ಮ ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಬರ್ಬೋದು ಅನ್ಸುತ್ತೆ. ಕ್ಷೇತ್ರ ಪ್ರವಾಸ ಮಾಡ್ತಾ ಇದ್ದೀರಾ? ಹೌದು, ಈಗ ಗಂಜಾ ಕ್ಷೇತ್ರ ಫಸ್ಟ್ ಇಲ್ಲಿ ನಾನು ಓಟ್ ಹಾಕಿ ಇಲ್ಲಿ ಸ್ವಲ್ಪ ಕೂಟವನ್ನು ನೋಡಿ ಆಮೇಲೆ ಆ ಸೈಡ್ ನಿಪ್ಪಾಣಿ ಮತ್ತು ಚಿಕ್ಕೋಡಿಯಲ್ಲಿ ಹೋಗ್ತೀನಿ. ಜನ ಏನು ಬಯಸ್ತಾರೆ? ಜನ ಈ ಬಾರಿ ಕಾಂಗ್ರೆಸ್ ಬಯಸ್ತಾ ಇದ್ದಾರೆ, ಮತ್ತು ನಮ್ಮ ಪರವಾಗಿ ಜನ ನಮ್ಮ ಕೈ ಹಿಡಿತಾರೆ ಅಂತ ನಮಗೆ ಭರವಸೆ ಇದೆ. ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಸರ್ಕಾರದ ಯೋಜನೆಗಳು ನಮಗೆ ಈ ಬಾರಿ ಕೈ ಹಿಡಿಯಲಿವೆ. ಮತದಾರರು ಉತ್ಸಾಹದಿಂದ ಮತ ಚಲಾಯಿಸ್ತಾ ಇದ್ದಾರೆ. ಯಾರು ಮತದಾನದಿಂದ ದೂರ ಉಳಿಯಬಾರದು ಎಂದರು. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಶಿವಬಸವ ವ್ಯಾಪ್ತಿಯಲ್ಲಿ 2 ಪಕ್ಷಗಳು ಮತದಾರರು ಸ್ವಯಂ ಪ್ರೇರಿತರಾಗಿ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಈ ಬಾರಿ 50% ಮತದಾನ ನಡೆದಿದೆ ಎಂದು ನಾಗರಿಕರು ತಿಳಿಸಿದ್ದಾರೆ. ಶಿವಬಸವನಗರದ 159 ಮತ್ತು 160 ಮತಗಟ್ಟೆಗಳಲ್ಲಿ ಬೆಳಗ್ಗಿನಿಂದಲೇ ಉತ್ತಮ ಮತದಾನವಾಗಿದೆ ಎಂದು ಹೇಳಲಾಗ್ತಾ ಇದೆ. ಶಿವಬಸವನಗರದ ವ್ಯಾಪ್ತಿಯಲ್ಲಿ 2 ಪಕ್ಷಗಳ ಮತದಾರರು ಸ್ವಯಂ ಪ್ರೇರಿತರಾಗಿ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಈ ಬಾರಿ 50% ಮತದಾನ ನಡೆದಿದೆ ಎಂದು ನಾಗರಿಕರು ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಮತದಾನ ನಡೆಯುತ್ತಿದೆ ಎಂದು ಹೇಳಲಾಗಿದೆ. ಜನತೆಗೆ ನನ್ನ ಇದು ತಮ್ಮ ಅಮೂಲ್ಯವಾದ ಮತವನ್ನು ವೇಸ್ಟ್ ಮಾಡದೆ ಎಲ್ಲರಿಗೂ ಮತವನ್ನು ಹಾಕಿ. ಇವಾಗ ನಾವು ಶಿವಬಸವನಗರದಿಂದ ಮಾತಾಡ್ತೀವಿ. ಶಿವಬಸವನಗರ 159 and 160 ಬೂತ್ ನಂಬರ್ದಲ್ಲಿ ಸಾಕಷ್ಟು ಪ್ರಮಾಣದ ವೋಟಿಂಗ್ ಆಗ್ತಾ ಇದೆ. ಜನರು ಬಹಳ ಉತ್ಸಾಹಪೂರ್ವದಿಂದ ಈ ಸಲ ವೋಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಬೆಳಗಾವಿಯ ಎಲ್ಲ ಶಹರದ ಮತದಾರರು ತಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕಿ ಡೋಂಟ್ ವೇಸ್ಟ್ ಯುವರ್ ವೋಟ್ ಅಂತ ಹೇಳ್ತಾರೆ. ಈಗ 50% ವೋಟಿಂಗ್ ಈ ಶಿವಬಸವನಗರ ಆಗಿದೆ ಅಂತ ಹೇಳ್ಬೋದು. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, तो अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ.
ಮಾಳಮಾರುತಿ ಪೊಲೀಸ್ ಠಾಣೆಯ ಮಹಿಳಾ ಪೊಲೀಸ್ ಪೇದೆ ತನ್ನ ಪುಟ್ಟ ಮಗುವಿನೊಂದಿಗೆ ಸೇವೆ ಸಲ್ಲಿಸಿದ್ರು. ಚುನಾವಣೆ ನಿಮಿತ್ತ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರ ಕೊರತೆ ತಪ್ಪಿಸೋಕೆ ಮಗುವಿನ ಜೊತೆಯಲ್ಲಿ ಸೇವೆಯಲ್ಲಿ ನಿರತರಾಗಿದ್ರು. ಪುಟ್ಟ ಮಗುವನ್ನ ಹೆಗಲ ಮೇಲೆ ಹೊತ್ತು ಸುಮಾರು 8 ಗಂಟೆಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಫಾತಿಮಾ ಶೇಖ್ ಮಹಿಳಾ ಪೊಲೀಸ್ ಅಧಿಕಾರಿ ಮಗುವಿನೊಂದಿಗೆ ಸೇವೆ ಸಲ್ಲಿಸಿದ್ದು ಗಾಂಧಿನಗರದ ಲೋಕಸಭಾ ಚುನಾವಣೆ ಮತಗಟ್ಟೆಯಲ್ಲಿ ಮತದಾರರ ಗಮನ ಸೆಳೆದಿದೆ. ಈಗಿನ ಕಾಲದಲ್ಲಿ ಕರ್ತವ್ಯನಿಷ್ಠ ಮಹಿಳೆಯರು ಕಡಿಮೆ ಎಂದು ಹೇಳಬೇಕು. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಗಾಂಧಿನಗರ ಭಾಗದಲ್ಲಿ ಬೆಳಗ್ಗೆಯಿಂದಲೇ ಮತದಾನ ಮಾಡಲು ಜನಸಾಗರವೇ ಬರಲಾರಂಭಿಸಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು, ಪೊಲೀಸ್ ಆಯುಕ್ತರೊಂದಿಗೆ ಅಧಿಕಾರಿಗಳು ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗಾಂಧಿನಗರ ಭಾಗದಲ್ಲಿ ಬೆಳಗ್ಗೆಯಿಂದಲೇ ಮತದಾನ ಮಾಡಲು ಜನಸಾಗರವೇ ಹರಿದು ಬರಲಾರಂಭಿಸಿತು. ಮುಸ್ಲಿಂ ಸಹೋದರರು ಮತ್ತು ಇತರ ಮತದಾರರು ಮತ ಚಲಾಯಿಸಲು ಒಟ್ಟುಗೂಡಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು, ಪೊಲೀಸ್ ಆಯುಕ್ತರೊಂದಿಗೆ ಪೊಲೀಸ್ ಅಧಿಕಾರಿಗಳು ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಉತ್ತರ ಶಾಸಕ ರಾಜು ಶೇಟ್ ಗಾಂಧಿನಗರ ಕ್ಷೇತ್ರಕ್ಕೆ ಭೇಟಿ ನೀಡಿ ಮತದಾನ ನಮ್ಮ ಹಕ್ಕು, ಹಕ್ಕು ಚಲಾಯಿಸುವುದು ನಮ್ಮ ಕರ್ತವ್ಯ ಎಂದು ಎಲ್ಲರೂ ಶಾಂತಿಯುತವಾಗಿ मतदान ಮಾಡುವಂತೆ ಮನವಿ ಮಾಡಿದ್ರು. आज 2024 का लोकसभा इलेक्शन का मतदान चालू है. हमने भी हमारा हक अदा करके आए हैं जो हमें संविधान में दिया है, और मेरे सभी से गुजारिश है कि वोट कीजिए, अपना हक निभाइए, एक अच्छे पार्टी को, सेक्युलर पार्टी को लेके आइए. हमारे देश में हम सब चाहते हैं कि उन्नति हो, देश में अमन और शांति रहे, और जब अच्छा कैंडिडेट को आप इलेक्ट करते हो और जब अच्छा पार्टी को इलेक्ट करते हो तो देश में हमेशा तरक्की रहती है. आज हम न्यू गांधीनगर में हैं. हमारे कॉर्पोरेट अजीम पटवेकर साहब भी हैं, अमन सेठ साहब भी हैं, और हमारे सब रोड के कॉर्पोरेटर समीउल्लाह भाई भी हैं. सभी मिलकर हम यही लोगों से दरख्वास्त कर रहे हैं कि घर से बाहर आइए और वोट कीजिए. सर, इससे पहले एमपी इलेक्शन के लिए इतनी बड़ी तादाद में वोटिंग नहीं हुआ करती थी, 35-40 के करीब प्रतिशत. हर इलेक्शन में सुबह में अच्छी वोटिंग होती है, दोपहर में थोड़ा धूप होने के बाद में वोटिंग कम हो जाती है, और उम्मीद है कि शाम तक हम 70% के ऊपर वोटिंग क्रॉस होगी. ಸರ್, ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಗ್ಯಾರಂಟಿ ಕೈ ಹಿಡಿದಿದೆ. ನಮ್ಮ ಸರ್ಕಾರ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ 5 ಗ್ಯಾರಂಟಿನ ಕೊಟ್ಟಿದ್ದು, ಘೋಷಣೆ ಮಾಡಿದ್ದು. ಅದು 5 ಗ್ಯಾರಂಟಿ ಗೃಹಲಕ್ಷ್ಮಿ, ಶಕ್ತಿ, ಅನ್ಯಭಾಗ್ಯ, ಯುವ ನಿಧಿ, ಗೃಹ ಜ್ಯೋತಿ, ಇದು ಎತ್ತರ ಕೊಟ್ಟಿದ್ದೀವಂತ ಎಲ್ಲ ವರ್ಗ ಮಂದಿಗೆ ಮತ್ತು ಹಾಗೆ ಬಡವ್ರಿಗೆ ಒಂದು ಉಪಯೋಗ ಆಗಿಸಬೇಕು. ರೊಕ್ಕ ತಿಂಗಳ 2,000 ರೂಪಾಯಿನ ಕೊಡ್ಲಿಕ್ಕತ್ತೀವಿ ಗೃಹಲಕ್ಷ್ಮಿದಿಂದ. ಅದರಿಂದ ಸೇವಿಂಗ್ಸ್ ಆಗ್ತಾ ಇದೆ ನಮ್ಮ ಅಕ್ಕ ತಂಗಿಯವ್ರಿಗೆ. ಶಾಲೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ, ಮೆಡಿಕಲ್ ಏನೇ ಇರಲಿ, ಅದೆಲ್ಲ ಕೂಡ ಒಂದು ತಿಂಗಳ 4,000-5,000 ರೂಪಾಯಿ ಸೇವಿಂಗ್ಸ್ ಆಗ್ತದೆ. ಆ ಸೇವಿಂಗ್ಸಿಂದ ಅವ್ರಿಗೆ ಭಾಳ ಉಪಯೋಗ ಆಗ್ತಾ ಇದೆ. ಅವ್ರಿಗೆ ಮತ್ತೆ ನಾವು ಏನು ಕೊಟ್ಟಿದ್ದೀವಿ, ಘೋಷಣೆ ಮಾಡಿದ್ದೀವಿ, ನಾವು 3 ತಿಂಗಳ ಒಳಗೆ ಎಲ್ಲ ಗ್ಯಾರಂಟಿ ಮಂದಿಗೆ ಕೊಟ್ಟಿದ್ದೇವೆ. ಸರ್, ನಿಮ್ಮ ಕ್ಷೇತ್ರನಾಗ ಈಗ ಬೆಳಗಾವಿ ಉತ್ತರ ಮತಕ್ಷೇತ್ರನಾಗ ಎಷ್ಟು ಲೀಡ್ ಬರ್ಬೋದು ನಿಮ್ಮ ಇದು ಸಂಭಾವನೆ ಇದೆ? ನಾವು ಬೆಳಗಾವಿ ಉತ್ತರ ಕ್ಷೇತ್ರದಿಂದ ಒಂದು 40,000 ಲೀಡ್ ಕೊಡ್ತೀವಿ ಕಾಂಗ್ರೆಸ್ ಪಾರ್ಟಿಗೆ. ಥ್ಯಾಂಕ್ ಯು. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.
ಎರಡನೇ ಹಂತದ ಮತದಾನ ಹಿನ್ನೆಲೆ ಬೆಳಗಾವಿಯಲ್ಲಿ ಮತಗಟ್ಟೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಹೈ ಡ್ರಾಮಾ ನಡೆಸಿದ ಘಟನೆ ಮಂಗಳವಾರ ನಡೆದಿದೆ. ಮತಗಟ್ಟೆಯಲ್ಲೇ ನಿಂತು ಮತದಾರರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಭಾವ ಬೀರುತ್ತಿದ್ದಾರೆ ಎಂದು ಬಿಜೆಪಿ ಆರೋಪ ಮಾಡ್ತಾ ಇದೆ. ಹನುಮಾನ್ ನಗರದಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಶಾಲೆಯಲ್ಲಿರುವ ಮತಗಟ್ಟೆಯ 10ರಲ್ಲಿ ಘಟನೆ ನಡೆದಿದೆ. ಬೆಳಗ್ಗೆಯಿಂದ ಮತಗಟ್ಟೆಯಲ್ಲಿ ಇದ್ರೂ ಮತ ಹಾಕ್ತಿಲ್ಲ, ಅವರನ್ನ ಹೊರಗೆ ಹಾಕಿ ಎಂದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಉಜ್ವಲ ಬಡವನಾಚೆ ಮಾತನಾಡಿದ್ರು. ಆಕಿ ವೋಟಿಂಗ್ ಮಾಡಿದ್ದಾರೆ. ಫಸ್ಟ್ ಅವರ ಆಕಿ ಆಕಿ ಗಂಡದ ಹೆಸರ ಮೇಲೆ ಹೆಂಗ್ ಓಟ್ ಹಾಕ್ಲಿಕ್ಕೆ ಬರ್ತೈತಿ. ಮತ್ ಇನ್ನೊಂದಿದೆ, ಅವ್ರ ಗಂಡ ಆಕಿ ಹೆಸರಿನಲ್ಲಿ ಆಗ್ತಾ ಇದೆ. ಅಂದ್ರ ಯಾವ ತರದ ಇದೆ ಕಾಂಗ್ರೆಸ್ ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಪೂರ್ತಿ ದಿಸ್ ಇಸ್ ಇನ್ಫ್ಲೂಯೆನ್ಸ್ ಬೈ ಕಾಂಗ್ರೆಸ್ ಲೀಡರ್ಸ್. ಮತ್ತು ಏನಿದೆ, ಬೆಳಗ್ಗೆಯಿಂದ 100 ಮೀಟರ್ಗಿಂತ ನಾವು ಹೊರಗಿರಬೇಕು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೇ ಓಟ್ ಹಾಕ್ಲಾರ್ದ ಅಲ್ಲೇ ನಿಂತಾರೆ. ಬೆಳಗ್ಗೆಯಿಂದ ನಾವು ಓಟ್ ಹಾಕಿ ನಾವು ಹೊರಗೆ ಹೋಗಿದ್ದೀವಿ. ಚುನಾವಣಾಧಿಕಾರಿಗಳು ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ ಮೇಡಮ್? ಸೊ ನಾವು ಅಬ್ಜೆಕ್ಷನ್ ತೆಗೆದ್ಮೇಲೆ ಈಗ ಕ್ರಮ ತಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ತನಕ ಅವ್ರು ಎಲ್ಲರೂ ಅವ್ರ ಫೇವರ್, ಕಾಂಗ್ರೆಸ್ ಫೇವರ್ನ ಕೆಲಸ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಮೇಡಮ್? ಸೊ ನಾವೇನಿದ್ದಾವೆ, ಇಂಥ ದಬ್ಬಾಳಿಕೆ ಯಾವುದೂ ಬೂತ್ನಲ್ಲಿ, ಬೆಳಗಾವಿನಲ್ಲಿ ಆಗಿ ಕರ್ನಾಟಕದಲ್ಲಿ ನಡಿಬಾರ್ದು. ಯಾಕಂದ್ರೆ ಅವ್ರ ಸರ್ಕಾರ ಇದೆಯಲ್ಲ, ಅದ್ಸಲ ಅವ್ರು ಇಂಥ ಯೋಜನೆ ಮಾಡ್ಕೊಂಡು ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಎಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲವಾರು ಕಡೆ ಇಂಥ ಆಗ್ತಾ ಇದೆ ಘಟನೆ. ಸೊ ಈಗ ಬೆಳಗಿಂದ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಅದೇ ಮಾಡ್ತಾ ಇದ್ದಾರೆ. ನಾವು ಓಟ್ ಹಾಕ್ಲಿಕ್ಕೆ ಬರ್ತಾ ಇದ್ದೀವಿ, ಓಟ್ ಹಾಕ್ಲಿಕ್ಕೆ ಬರ್ತಾ ಇದ್ದೀವಿ ಅಂದ್ರೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಿ. ಉಜ್ವಲ ಬಡವನಾಚೆ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಣ ಉರಿ ಬಿಸಿಲಿಗೆ ಅಂಜಿ ಜನ ಬೆಳಗ್ಗೆಯಿಂದಲೇ ಮತಗಟ್ಟೆ ಕೇಂದ್ರಗಳಿಗೆ ಧುಮುಕಿದ್ದು, ಕೊಡಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾನ ಶಾಂತಿಯುತವಾಗಿ ಹಾಗೂ ಭರಾಟೆಯಲ್ಲಿಯೇ ಜರುಗಿತು. ಕೊಡಚಿ ಮತಕ್ಷೇತ್ರದ ಕೊಡಚಿ, ಹಾರುಗಿರಿ ಹಾಗೂ ಮುಗಳಕೋಡ 3 ಪುರಸಭೆಗಳು ಸೇರಿದಂತೆ ಎಲ್ಲ ಗ್ರಾಮಗಳಲ್ಲೂ ಸೂಕ್ತ ಪೊಲೀಸ್ ಬಂದೋಬಸ್ತಿಯಲ್ಲಿ ಶಾಂತಿಯುತವಾದ ಮತದಾನ ಜರುಗುತ್ತಾ ಇವೆ. ಮತಗಟ್ಟೆ ಕೇಂದ್ರಗಳಲ್ಲಿ ಬೆಳಗ್ಗೆ ಜನದಟ್ಟಣೆ ಕಂಡುಬಂದಿದ್ದು, ಬಿಸಿಲಾಗುತ್ತಿದ್ದಂತೆ ಜನದಟ್ಟಣೆ ಕಡಿಮೆಯಾಗಿದ್ದು, ಕೊಡಚಿ ಮತಕ್ಷೇತ್ರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸುಮಾರು 42% ಮತದಾನ ಆಗಿರುವುದಾಗಿ ಕೊಡಚಿ ಸಹಾಯಕ ರಿಟರ್ನಿಂಗ್ ಅಧಿಕಾರಿ ಚಂದ್ರಮೌಳಿ ತಿಳಿಸಿದ್ದಾರೆ. ಸಂಜೀವ್ ಬ್ಯಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಅಭ್ಯರ್ಥಿ ಮಹಾದೇವ್ ಪಾಟೀಲ್ ಅವರು ತಮ್ಮ 102 ವರ್ಷದ ತಾಯಿಯೊಂದಿಗೆ ಮತದಾನ ಹಕ್ಕನ್ನು ಚಲಾಯಿಸಿದ್ರು. ಅಭ್ಯರ್ಥಿ ಮಹಾದೇವ್ ಪಾಟೀಲ್ ಅವರು 102 ವರ್ಷದ ಮಾತೋಶ್ರೀ ಅವರೊಂದಿಗೆ ಭಾರತ್ ನಗರದ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮತ ಚಲಾಯಿಸಿದ್ರು. ದಕ್ಷಿಣ ಮತ್ತು ಉತ್ತರ ಹಾಗೂ ಗ್ರಾಮೀಣ ಭಾಗದಲ್ಲಿ ಗುರುತಿನ ಹೋರಾಟದಡಿಯಲ್ಲಿ ಸದಾ ಕರ್ತವ್ಯ ನಿರ್ವಹಿಸುತ್ತಿರುವ ಕಟ್ಟರ್ ಮರಾಠಿ ಭಾಷಿಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತ ಚಲಾಯಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಹೊಸವಂಟಮುರಿಯ ಮತಗಟ್ಟೆಯಲ್ಲಿ ಕುಡುಕನೊಬ್ಬನ ಪಿಕಲಾಟ. ಗ್ರಾಮದ ಮತಗಟ್ಟೆಯಲ್ಲಿ ಕುಡುಕನ ಹೆಸರು ಇಲ್ಲದೆ ಹೋದ್ರೂ ಮತದಾನ ಮಾಡಲು ಪಟ್ಟು ಹಿಡಿದ ಕುಡುಕ. ಸಿಡಿ ರಾಜಕಾರಣ ಕೆಟ್ಟ ಸಂಸ್ಕೃತಿಯಾಗಿದೆ. ಸಿದ್ದರಾಮಯ್ಯ ಗೃಹ ಸಚಿವ ಇದರಲ್ಲಿ ಸಿಲುಕಿಸಬಹುದು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ. ಪುಟ್ಟ ಮಗುವಿನೊಂದಿಗೆ ಸೇವೆ ಸಲ್ಲಿಸಿದ ಮಹಿಳಾ ಪೊಲೀಸ್ ಪೇದೆ. ಮಗುವನ್ನ ಹೆಗಲ ಮೇಲೆ ಹೊತ್ತು ಸುಮಾರು 8 ಗಂಟೆಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಫಾತಿಮಾ ಶೇಖ್. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.